ಸೊ ಫೈನಲ್ ಆಗಿ ತುಂಬ ಬೋಲ್ಡ್ ಆಗಿರುವಂಥ ನಮ್ಮ ಆ್ಯಶ್ ಮೆಲೋ ಅವರು ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಆ್ಯಂಡ್ ರಿಯಾಲಿಟಿ ಶೋ ಬಗ್ಗೆ ಒಂದು ಫೈನಲ್ ಆದಂಥ ಒಂದು ಮಾತು ಕೇಳ್ಕೊಳ್ಳೋಣ ಅವ್ರ ಹತ್ರ. ಸೊ ಫೈನಲ್ ಆಗಿ ರಿಯಾಲಿಟಿ ಶೋಗಳ ಬಗ್ಗೆ ಆ್ಯಂಡ್ ಅಲ್ಲಿ ರಿಯಾಲಿಟಿ ಇಲ್ಲದೆ ಇರೋರ ಬಗ್ಗೆ, ನಿಮ್ಮನ್ನ ಕೆಟ್ಟದಾಗ ನಡೆಸ್ಕೊಂಡಿರೋರ ಬಗ್ಗೆ ನೀವು ಫೈನಲ್ ಆಗಿ ಏನಾದ್ರು ಹೇಳ್ಬೇಕಂತಂದ್ರೆ ಏನು ಹೇಳ್ತೀರಾ ಅವ್ರಿಗೆ? ಅಲ್ಲಿ ಈಗ ಒಂದು ಆಸೆ ಇಟ್ಕೊಂಡು ಹೋಗಿರ್ತಾರೆ. ಹೌದು, ಇಲ್ಲ ನಾವು ಇದು ಪ್ರೂವ್ ಮಾಡಲೇಬೇಕು, ನಮ್ಮ ಫ್ಯಾಮ್ಲಿಗೆ ಪ್ರೂವ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಕೆಟ್ಟದಾಗಿ ಮಾತಾಡಿದವರಿಗೆ ಅವ್ರಿಗೆ ಪ್ರೂವ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಸ್ಕ್ರಿಪ್ಟೆಡ್ ಆಗಿ ಈ ಥರ ಎಲ್ಲ ಒಬ್ಬರನ್ನೇ ನಾವು ತಲೆ ಮೇಲೆ ಇಟ್ಕೊಂಡು ಬಿಕ್ಕಿದವ್ರನ್ನೆಲ್ಲ ಕುಗ್ಗಿಸ್ಕೊಂಡು ಇದ್ರೆ ದಿಸ್ ಇಸ್ ನಾಟ್ ಅ ರಿಯಾಲಿಟಿ ಶೋ ಅಟ್ ಆಲ್. ಸ್ಕ್ರಿಪ್ಟೆಡ್ ಫಸ್ಟ್ ಆಫ್ ಆಲ್ ಇರಬಾರ್ದು. ಹಂಗೆ ಸಪೋಸ್ ಸ್ಕ್ರಿಪ್ಟೆಡ್ ಇದ್ರೇನು ಡು ನಾಟ್ ಡಿಸ್ಕಸ್ ದಟ್ ವಿತ್ ದ ಟೀಮ್, ಡು ನಾಟ್ ಡಿಸ್ಕಸ್ ದಟ್ ವಿತ್ ದ ಕಂಟೆಸ್ಟೆಂಟ್ಸ್. ದಟ್ ಈಸ್ ದ ಮೇನ್ ಮಿಸ್ಟೇಕ್ ವಾಟ್ ಯು ಡೂಯಿಂಗ್. ಅದರಿಂದನೇ ಈಗ ಸ್ಕ್ರಿಪ್ಟೆಡ್ ಅಂತ ಎಲ್ಲ ಆಚೆ ಬರ್ತಾ ಇರೋದು ಅಲ್ವಾ? ಹಂಗೆ ಸಪೋಸ್ ಸ್ಕ್ರಿಪ್ಟೆಡ್ ಇದ್ರೂ ಕೂಡ ನನ್ನನ್ನು ಕುಗ್ಸದೇ ಇದ್ದಿದ್ದಿದ್ರೆ ಇಫ್ ದೇ ವುಡ್ ಹ್ಯಾವ್ ಶೋಡ್ ಮೀ ಇನ್ ಅ ವೆರಿ ನೈಸ್ ವೇ ಐ ವುಡ್ ಹ್ಯಾವ್ ಟೋಲ್ಡ್ ಹೌದು ಇಟ್ಸ್ ಸ್ಕ್ರಿಪ್ಟೆಡೇ, ಬಟ್ ಆದರೆ ಅಷ್ಟೇನು ಸ್ಕ್ರಿಪ್ಟೆಡ್ ಅಲ್ಲ. ಮೇ ಬಿ ಲೈಕ್ ಒಂದು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದು, ಬಟ್ ನನ್ನನ್ನು ಕಂಪ್ಲೀಟಾಗಿ ಕೆಳಗೆ ಹಾಕಿ ನಾನು ಇದೇ ಥರ ಅಂತ ಒಂದು ಪೋರ್ಟ್ರೇಟ್ ಮಾಡಿದಾರಲ್ಲ, ದ್ಯಾಟ್ ಈಸ್ ವೈ ಇಟ್ ಈಸ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್. ನಾಟ್ ಬಿಕಾಸ್ ನನಗೆ ಕೋಪ ಇದೆ ಅವ್ರ ಮೇಲೆ, ನನ್ನ ಹಿಂಗೆಲ್ಲ ಮಾಡಿದ್ದಾರೆ ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದೀನಿ ಅಂತಲ್ಲ, ಬಟ್ ನೀವು ಟಿ ವಿಯಲ್ಲಿ ನೋಡಿದ್ದೇ ಬೇರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಕಾಂಟ್ರವರ್ಸಿ ಮಾಡೋ ಹುಡುಗಿನೇ ಅಲ್ಲ. ನಾನು ನನ್ನ ಪಾಡಿಗೆ ರೀಲ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಮೂವಿ ಮಾಡಿಕೊಂಡು ಇರೋ ಹುಡುಗಿ. ಇಷ್ಟೆಲ್ಲ ಮಾತಾಡ್ತೀನಿ ಅಂದರೆ ಅದಕ್ಕೇನೋ ಡೀಪ್ ಒಂದು ಮೀನಿಂಗ್ ಇದೆ, ನಿಮಗೆ ಗೊತ್ತಿರಬೇಕು. ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಎಲ್ಲ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್. ಸೊ ಆ್ಯಶ್ ಮೆಲೋ ಅವರು ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಏನೇನಾಗಿತ್ತು ಅವರಿಗೆ ಅಂತ ಹೇಳಿ. ಆ್ಯಂಡ್ ಅಂದರೆ ಇವಾಗ ಯಾರಾದರೂ ಒಬ್ರನ್ನ ಡೌನ್ ಫಾಲೋ ಮಾಡ್ತಿದ್ದಾರೆ ಅಂತಂದರೆ ಸೊ ನಾವು ಅದನ್ನು ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಹೊರಗಡೆ ತುಂಬ ಮರ್ಯಾದೆಯಿಂದ ಬದುಕಿರ್ತೀವಿ, ನಮಗೆಲ್ಲ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ರೆಸ್ಪೆಕ್ಟ್ ಕಳ್ಕೊಳ್ಳೋಕೆ ಯಾರು ಇಷ್ಟಪಡ್ತಾರೆ? 1 ಮಿಲಿಯನ್ ಫಾಲೋವರ್ಸ್ ಇದೆಯಲ್ಲ, 1,045,000 ಇತ್ತು ಅಲ್ಲ, 1,075,000 ಇತ್ತು. ಈಗ ಬಂದು ನೋಡೋಷ್ಟೊಳಗೆ ಇಟ್ಸ್ 1,045,000. ಓಕೆ. ಸೊ ಅಷ್ಟು ಫಾಲೋವರ್ಸ್ ಎಲ್ಲ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ, ಮೇ ಬಿ ಬಿಕಾಸ್ ಆಫ್ ವಾಟ್ ದೇ ಪೋರ್ಟ್ರೇಟೆಡ್ ಮೀ. ಓಕೆ. ಸೊ ಇಲ್ಲಿರೋ ತರ ಆಶ್ ಅಲ್ಲಿ ಇಲ್ವಲ್ಲ, ಅದಕ್ಕೆ ಹೇಳ್ಬಿಟ್ಟು ದಟ್ ಇಸ್ ವೈ ದೇ ಆಲ್ ಅನ್ಫಾಲೋಡ್ ಮೀ. ಬಟ್ ಇಲ್ಲ, ಬಿಲ್ಡ್ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಐ ವಿಲ್ ನೆವರ್ ಸ್ಟ್ಯಾಂಡ್ ಬ್ಯಾಕ್, ಐ ವಿಲ್ ಕಮ್ ಅಪ್ ಅಗೇನ್. ಇಷ್ಟೆಲ್ಲ ಮಾಡಿದ್ದೀನಿ, ಈ ಫಾಲೋವರ್ಸ್ ಎಲ್ಲ ಗೇನ್ ಮಾಡೋಕ್ಕೆ ಎಷ್ಟಿಲ್ಲ ಹೇಳಿ. ನಂದು ಹೊಳೆತನನ ನಾನೆಲ್ಲ ತೋರಿಸಿ, ನಂದು ಏನಿದೆಯೋ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿ ಮತ್ತೆ ಅವರೇ ಬರ್ತಾರೆ. ಎಸ್, ನನಗಂತೂ ಅದು ತುಂಬಾ ಹೋಪ್ಸ್ ಇದೆ. ಆ್ಯಂಡ್ ನಮ್ಮ ಆ್ಯಶ್ ಮೆಲೋ ಅವರು ಸ್ಟ್ರಾಂಗ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಈ ಕಮ್ ಬ್ಯಾಕ್ ಆಗಕ್ಕೆ ಅವ್ರು ಬ್ಯಾಕ್ ಹೋಗೇ ಇಲ್ಲ, ಈ ಫ್ರಂಟಲ್ಲೇ ಇದ್ದೀರಾ ನೀವು. ಎಕ್ಸಾಕ್ಟ್ಲಿ, ಕಮ್ ಬ್ಯಾಕ್ ಅನ್ನೋ ಮಾತೇ ಇಲ್ಲ.